ಶ್ರಾವಣ ಮಾಸ ಶುರುವಾಗಿದೆ. ಬದುಕಲ್ಲಿ ಏನಾದರೂ ಶ್ರಾವಣ ಸಿಗುತ್ತಾ ಅನ್ನುವಂಥ ವಿಶ್ವಾಸ ಅತ್ಯಂತ ಸಹಜವಾಗಿ ವಿಜಯಲಕ್ಷ್ಮಿ ಅವರಿಗೆ. ಹೀಗಾಗಿ ವಿಜಯಲಕ್ಷ್ಮಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆನೇ ಅಮ್ಮನವರ ಪ್ರಸಾದವನ್ನು ಕೊಡಲಿಕ್ಕೆ ಈಗ ಜೈಲಿಗೆ ಬಂದಿದ್ದಾರೆ. ದರ್ಶನ್ ಭೇಟಿಗೆ ಆಗಮಿಸಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಜೊತೆಗೆ ದಿನಕರ್ ಕೂಡ ಬಂದಿದ್ದಾರೆ. ಕ್ಷಮಿಸಿ, ಇವತ್ತು ಹೋಗಿರುವಂಥದ್ದಲ್ಲ, ನಿನ್ನೆ ಹೋಗಿರೋದು. ಬನಶಂಕರಿ ಅಮ್ಮನವರ ಪ್ರಸಾದವನ್ನು ತೆಗೆದುಕೊಂಡು ಅವರು ಹೋಗಿದ್ದಾರೆ. ನಿನ್ನೆ ಭೀಮನ ಅಮಾವಾಸ್ಯೆ ಬೇರೆ. ಭೀಮನ ಅಮಾವಾಸ್ಯೆ ದಿವಸ ಗಂಡಂದಿರ ಪಾದ ಪೂಜೆ ಮಾಡ್ತಾರೆ ಹೆಣ್ಮಕ್ಳುಗಳು. ಭೀಮನ ಅಮಾವಾಸ್ಯೆ ದಿವಸ ಹೆಣ್ಮಕ್ಳು ಪೂಜೆ ಮಾಡಿದರೆ ಗಂಡನ ಆಯಸ್ಸು ವೃದ್ಧಿ ಆಗುತ್ತೆ, ಜೀವನದಲ್ಲಿ ಚೆನ್ನಾಗಿರ್ತಾರೆ ಅನ್ನುವಂಥ ಒಂದು ನಂಬಿಕೆ. ಆದಷ್ಟು ಬೇಗ ಜೈಲಿನಿಂದ ಬಿಡುಗಡೆ ಆಗಲಿ ಅಮ್ಮನವರಿಗೆ ಈ ರೀತಿ ಹರಕೆಯನ್ನು ಹೊತ್ತು ವಿಜಯಲಕ್ಷ್ಮಿ ಪೂಜೆ ಮಾಡಿಸಿದ್ರು ಬನಶಂಕರಿ ದೇಗುಲದಲ್ಲಿ. ಜೈಲಿನಲ್ಲಿರುವಂಥ ಪತಿಗೆ ಪ್ರಸಾದವನ್ನು ನಿನ್ನೆ ತಂದರು. ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಬಹುಶಃ ಎಲ್ಲವೂ ಕೂಡ ಸರಿ ಇದ್ದಿದ್ರೆ ನಿನ್ನೆ ವಿಜಯಲಕ್ಷ್ಮಿ ಪ್ರಾರ್ಥನೆ ಮಾಡಿ, ಅದೊಂದು ಪದ್ಧತಿ ಇದೆ, ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕು, ದೇವರಿಗೆ ಪ್ರಾರ್ಥನೆ ಮಾಡಬೇಕು, ಈ ಮುಖಾಂತರ ಏನೊಂದು ಆಯಸ್ಸು ವೃದ್ಧಿ ಆಗುತ್ತೆ ಅನ್ನುವಂಥ ನಂಬಿಕೆ. ಆದರೆ ನೋಡಿ, ದೇವರಲ್ಲಿ ಪ್ರಾರ್ಥನೆ ಮಾಡಿ ಪ್ರಸಾದ ತಗೊಂಡು ವಿಜಯಲಕ್ಷ್ಮಿ ಜೈಲಿಗೆ ಬಂದಿದ್ದರು. ನಿನ್ನೆ ಪತಿಯ ದರ್ಶನಕ್ಕೋಸ್ಕರ ದರ್ಶನ್ ಅವರಿಗೆ ಪ್ರಸಾದವನ್ನು ಕೊಟ್ಟು ಬಂದಿದ್ದಾರೆ. ದಿನಕರ್ ಕೂಡ ಅವರಿಗೆ ಸಾಥ್ ಕೊಟ್ಟರು. ನಟ ದರ್ಶನ್ ಆದಷ್ಟು ಬೇಗ ಜೈಲಿನಿಂದ ಬಿಡುಗಡೆ ಆಗಲಿ ಅಂತ ವಿಜಯಲಕ್ಷ್ಮಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ದೇವಸ್ಥಾನದ ಅರ್ಚಕರು ಕೂಡ ಹೇಳಿದ್ದಾರೆ, ಪಶ್ಚಾತ್ತಾಪದಿಂದ ಫಲ ಸಿಗುತ್ತೆ ಅನ್ನುವಂಥ ಮಾತು. ಪಶ್ಚಾತ್ತಾಪದಿಂದ ದೇವಿಯ ಅನುಗ್ರಹ ಸಿಗುತ್ತೆ ಅನ್ನುವಂಥ ಮಾತನ್ನು ಅರ್ಚಕರು ಹೇಳಿದ್ದಾರೆ. ನಿನ್ನೆ ದೇವಸ್ಥಾನಕ್ಕೆ ಹೋದಂಥ ವಿಜಯಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಕೂಡ ಮಾಡಿದರು, ವಿಶೇಷ ಪೂಜೆಯನ್ನು ಕೂಡ ಮಾಡಿದರು. ಯಾಕಂದರೆ ನಿನ್ನೆಗೆ ಇವತ್ತಿಂದ ಶ್ರಾವಣ ಶುರುವಾಗ್ತಾ ಇದೆ, ಬದುಕಿನಲ್ಲಿ ಒಂದು ಹೊಸ ಶ್ರಾವಣ ಶುರುವಾಗಲಿ ಅನ್ನುವಂಥ ನಂಬಿಕೆ. ಆಷಾಢ ಮಾಸದ ಕೊನೆಯ ದಿನ. ಮೊನ್ನೆ ಕೊಲ್ಲೂರಿಗೆ ಹೋದಂಥ ವಿಜಯಲಕ್ಷ್ಮಿ ಅದಾದ ನಂತರ ಬನಶಂಕರಿ ದೇಗುಲಕ್ಕೆ ಬಂದಿದ್ದರು. ಹೀಗೆ ಟೆಂಪಲ್ ರನ್ ಸಾಕ್ತಾನೇ ಇದೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹೆಣ್ಮಕ್ಳ ಬದುಕು ಹೆಂಗಪ್ಪ ಅಂತಂತಂದರೆ, ಈ ಗಂಡ ಚೆನ್ನಾಗಿದ್ದಾನ, ಇನ್ನಷ್ಟು ಚೆನ್ನಾಗಿರಲ್ಲಪ್ಪ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು. ಗಂಡಂಗೆ ಏನಾದರೂ ಹುಷಾರಿಲ್ವಾ, ICU ಹೊರಗಡೆಗೆ ಕಣ್ಣೀರು ಇಡ್ತಾ ಕಾಯೋದು, ಇಲ್ಲ ದೇವಸ್ಥಾನಗಳನ್ನು ಸುತ್ತಾಡೋದು, ದೇವಸ್ಥಾನಗಳಿಗೆ ದೀಡ್ ನಮಸ್ಕಾರಗಳನ್ನು ಹಾಕೋದು, ಹೆಜ್ಜೆ ನಮಸ್ಕಾರಗಳನ್ನು ಹಾಕೋದು. ಪಾಪ ಈ ರೀತಿ ಇನ್ನೇನಾದರೂ ತೊಂದರೆ ಆಯಿತಾ, ತೊಂದರೆ ಆದಂಥ ಸಂದರ್ಭದಲ್ಲೂ ಕೂಡ ಇವ್ರದ್ದು ಇದನ್ನೇ ಪೂಜೆ ಪುನಸ್ಕಾರ ಹರಕೆ, ಇದು ಸಂಗತಿ. ನಿನ್ನೆ ವಿಜಯಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದು, ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಪೂಜೆ ಸಲ್ಲಿಸಿದ ನಂತರ ಅರ್ಚಕರು ಮಾತಾಡಿದ್ರು. ಬನಶಂಕರಿ ದೇವಿಗೆ ಅಮಾವಾಸ್ಯೆ ದಿನ ಪೂಜೆ ಸಲ್ಲಿಸಲಾಗಿದೆ. ನಿನ್ನೆ ಸಂಜೆ 8 ಗಂಟೆಗೆ ವಿಜಯಲಕ್ಷ್ಮಿ ಬಂದು ವಿಶೇಷ ಪೂಜೆ ಸಲ್ಲಿಸಿದರು, ಪ್ರಾರ್ಥನೆ ಮಾಡಿದರು, ನನ್ನ ಗಂಡ ಆದಷ್ಟು ಬೇಗ ಜೈಲಿನಿಂದ ಬರಲಿ ಅಂತ. ಅರ್ಚನೆ ಜೊತೆಗೆ ಸಂಕಲ್ಪಗಳು ಇನ್ನೇನಿರ್ತವೆ ಹೇಳಿ. ಸಂಕಷ್ಟಗಳು ಬಂದಂಥ ಸಂದರ್ಭದಲ್ಲಿ ಶಕ್ತಿ ದೇವತೆಯನ್ನೇ ಆರಾಧಿಸಬೇಕು. ಹೀಗಾಗಿ ಶಕ್ತಿ ದೇವತೆ ಹತ್ರ ಎಲ್ಲವನ್ನೂ ಹೇಳ್ಕೊಂಡ್ರೆ ಅದಕ್ಕೊಂದು ಪರಿಹಾರ ಸಿಗುತ್ತೆ ಅನ್ನುವಂಥ ನಂಬಿಕೆ. ಹೀಗಾಗಿ ದೇವರೇ ದಿಕ್ಕು ಅನ್ನಂಗೆ ಆಗ್ಬಿಡುತ್ತೆ ಕೆಲವು ಸಂದರ್ಭಗಳಲ್ಲಿ. ಅವ್ರು ಹೇಳ್ತಾರೆ, ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಏನು ಅಂತಂದರೆ ಅದರಿಂದ ಮುಕ್ತರಾಗ್ತಾರೆ ಅನ್ನುವಂಥ ಮಾತನ್ನು ಅರ್ಚಕರು ಕೂಡ ಹೇಳಿದರು. ಪಶ್ಚಾತ್ತಾಪದಿಂದ ದೇವಿಯ ಅನುಗ್ರಹ ಸಿಗುತ್ತೆ ಅನ್ನುವಂಥ ಮಾತನ್ನು ಅರ್ಚಕರು ಹೇಳಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಜೊತೆಗೆ ಅರ್ಚಕರು ಮಾತಾಡಿದ್ರು, ಏನು ಹೇಳಿದ್ರು ನೋಡೋಣ. ಯಾವ ರೀತಿಯ ಪೂಜೆಯನ್ನು ನೆನ್ನೆ ಮಾಡಿಸಿದ್ರು? ಬಿಕಾಸ್ ಅಮಾವಾಸ್ಯೆ ಆಗಿರೋದ್ರಿಂದ ಎಲ್ರಿಗೂ ಗೊತ್ತಿರೋವಂಥದ್ದೇ, ತುಂಬ ಜನ ಇಲ್ಲಿಗೆ ಬರೋವಂಥದ್ದು. ವಿಜಯಲಕ್ಷ್ಮಿ ಅವರು ಕೂಡ ಬರುವಂಥದ್ದು. ಇತ್ತೀಚೆಗಷ್ಟೇ ಅವರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ನವಚಂಡಿಕಾ ಯಾಗವನ್ನು ಮಾಡಿಸಿದ್ರು. ಅದಾಗಿ 1 ವಾರಕ್ಕೆ ಇಲ್ಲಿಗೆ ಬಂದಿರುವಂಥದ್ದು ವಿಜಯಲಕ್ಷ್ಮಿ ಅವರು. ಈ ಬಗ್ಗೆ ಹೇಳೋದಾದರೆ ಸರ್, ನೀವೇ ಇದ್ರಿ, ಪೂಜೆ ಮಾಡಿಸ್ಕೊಟ್ರಿ ಅವರಿಗೆ. ನಿನ್ನೆ ದಿವಸ ಸಂಜೆ ಸುಮಾರು 8 ಗಂಟೆಯ ಸಮಯದಲ್ಲಿ ವಿಜಯಲಕ್ಷ್ಮಿ ಅವರು ಬಂದಿದ್ದರು. ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಅರ್ಚನೆ ಮಾಡಿಸಿ ಪೂಜೆ ಪ್ರಸಾದವನ್ನು ತೆಗೆದುಕೊಂಡು ಹೋದರು.
ಅದು ಭೀಮನ ಅಮಾವಾಸ್ಯೆ ಇದ್ದಿದ್ದರಿಂದ ಪ್ರತ್ಯಕ್ಷವಾದ ಶಿವನ ಪೂಜೆಯನ್ನು ಮಾಡಿಕೊಂಡು ದೇವಿಯಲ್ಲಿ ಬಂದು ಅದನ್ನು ಹರಕೆ ಸಲ್ಲಿಸೋ ರೀತಿಯಲ್ಲಾದರೂ ಇರಬಹುದು. ಆಕೆ ಬಂದು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದಾರೆ. ಸಂಕಷ್ಟಗಳು ಬಂದಾಗ, ಈ ರೀತಿ ಸಮಸ್ಯೆಗಳು ಆದಾಗ ಯಾಕೆ ಎಲ್ಲರೂ ಶಕ್ತಿ ದೇವತೆಗಳ ಮೊರೆ ಹೋಗ್ತಾರೆ ಅಂತ? ಅಂದರೆ ಸಂಕಷ್ಟಗಳು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಅವಾಗವಾಗ ಆವಿರ್ಭವಿಸ್ತಾ ಇರುತ್ತೆ. ಅದರ ಪರಿಹಾರಕ್ಕೆ ಶಕ್ತಿದೇವಿಯನ್ನು ಬಿಟ್ಟರೆ ಬೇರೆ ಇನ್ಯಾರ ಹತ್ರನೂ ಹೋಗೋಕ್ಕಾಗಲ್ಲ. ಆ ಸಮಯದಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಅವರು ಏನು ಬೇಡ್ಕೊಂಡ್ರೂ ತಾಯಿ ಅದನ್ನು ನೆರವೇರಿಸ್ತಾಳೆ ಅನ್ನೋ ಒಂದು ಶಕ್ತಿಯನ್ನು, ಒಂದು ನಂಬಿಕೆಯನ್ನು ಅವ್ರು ಇಟ್ಕೊಂಡಿರ್ತಾರೆ. ಆದ್ದರಿಂದ ಆ ನಿಟ್ಟಿನಲ್ಲಿ ಎಲ್ಲರೂ ಬಂದು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸರ್, ನಿನ್ನೆ ಭೀಮನ ಅಮಾವಾಸ್ಯೆ ತುಂಬ ವಿಶೇಷವಾದ ದಿನ. ಸೊ ಎಲ್ಲರೂ ಗಂಡನಿಗೆ ಪೂಜೆ ಮಾಡುವಂಥ ದಿನ. ಸೊ ವಿಜಯಲಕ್ಷ್ಮಿ ಅವರು ಅಂದರೆ ಗಂಡ ಈಗ ದೂರ ಇದ್ದಾರೆ, ಅವರಿಗೆ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ಬಂದು ಇಲ್ಲಿ ಅಮ್ಮನವರಿಗೆ ಸಂಕಲ್ಪ ಮಾಡಿದ್ರೆ ಹೇಗೆ ಏನು ಅಂತ, ಗಂಡ ದೂರ ಇದ್ದಾಗ ಈ ರೀತಿ ಬಂದು ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸ್ಬೋದಾ ಹೇಗೆ ಅಂತ? ಖಂಡಿತವಾಗ್ಲೂ ಈಗ ನಾವು ಸುತ್ತ ಎಲ್ಲ ಕಡೆ ನೋಡೋದಾದರೆ ಕೆಲವೊಬ್ಬರು ಈ ಮಿಲಿಟ್ರಿಯಲ್ಲಿರ್ತಾರೆ, ಇನ್ನು ಕೆಲವರು ಬೇರೆ ಬೇರೆ ದೇಶಗಳಲ್ಲಿರ್ತಾರೆ. ಅಂಥ ಸಂದರ್ಭದಲ್ಲಿ ಶಿವನನ್ನು ಪೂಜೆ ಮಾಡಿಸಿ ಆ ಪೂಜಾ ಫಲವನ್ನು ದೇವಿಯಲ್ಲಿ ಸಮರ್ಪಣೆ ಮಾಡಿದರೆ ಸಾಕ್ಷಾತ್ ಅವರ ಪತಿಯನ್ನು ಪೂಜೆ ಮಾಡಿದಷ್ಟೇ ಫಲವನ್ನು ಕೊಡ್ತಾಳೆ ಅನ್ನೋ ನಂಬಿಕೆಯಿಂದ ಮಾಡಬಹುದು. ಸರ್, ಜೊತೆಗೆ ದರ್ಶನ್ ಅವರು ಕೂಡ ಇಲ್ಲಿಗೆ ನಡೆದುಕೊಳ್ತಾ ಇದ್ರು, ಬನಶಂಕರಿ ಅಮ್ಮನಿಗೆ ಅವಾಗವಾಗ ಬಂದು ಹೋಗ್ತಾ ಇದ್ರು. ಸೊ ಅವರ ಬಗ್ಗೆ ಅಂದರೆ ಇಲ್ಲಿಗೆ ಬರ್ತಾ ಇದ್ರ ಹೇಗೆ ಏನು ಅಂತ ಹೇಳಿ ನನಗೆ ತಿಳಿದ ಹಾಗೆ ಅವರೊಂದು 2 ಸಲ ಬಂದಿದ್ದಾರೆ ಅಮ್ಮನವ್ರ ದರ್ಶನಕ್ಕೆ. ಅವರಿಗೆ ದೇವಿ ಭಕ್ತಿ ಜಾಸ್ತಿ ಇದೆ, ಹಾಗಾಗಿ ದೇವಿಯನ್ನು ದರ್ಶನ ಮಾಡೋದಕ್ಕೆ ಬರ್ತಾ ಇರ್ತಾರೆ. ಈಗಲೂ ಬರಬಹುದಾಗಿತ್ತು, ಆದರೆ ಅವ್ರು ಇಲ್ಲದೆ ಇರೋ ಕಾರಣ, ಅವರು ಹೊರಗಡೆ ಇರೋದ್ರ ಕಾರಣ ಬರಲಿಕ್ಕೆ ಆಗಲಿಲ್ಲ ಅಂತ ಅನಿಸುತ್ತೆ. ದರ್ಶನ್ ಅವರ ಹೆಸರಲ್ಲೇ ಅರ್ಚನೆ ಮಾಡಿಸಿದ್ರೆ ಹೇಗೆ ಅಂತ? ಅವ್ರ ಕುಟುಂಬದ ಎಲ್ಲರ ಹೆಸರನ್ನು ಹೇಳಿ ಅರ್ಚನೆ ಮಾಡಿಸಿದ್ರು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.